ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ತೌಡೂರು ತಾಂಡದಲ್ಲಿ ಕಣಿವೆ ಮಾರಿಕಾಂಬಾ ದೇವಿಯ ಜಾತ್ರೆ. ತಾಲೂಕಿನ ತೌಡೂರು ತಾಂಡ ಗ್ರಾಮದಲ್ಲಿ ಕಣಿವೆ ಮಾರಿಕಾಂಬಾ ದೇವಿ ಜಾತ್ರೆಯ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಲಾಯಿತು. ಪುರಾತನ ಕಾಲದಿಂದ ಅಮಾವಾಸ್ಯೆ ದಿನ ರಾತ್ರಿ ಗೋಧಿಯನ್ನು ಬುಟ್ಟಿಯಲ್ಲಿ ಹಾಕಿ 9 ದಿನಗಳು ಹಾಗೆಯೇ ಬಿಟ್ಟು ಮೊಳಕೆ ತರಿಸಿ ಸಸಿ ಬರುವುದು. 9 ದಿನ ಜಾಗರಣೆ ಮಾಡಿ 7ನೇ ದಿನಕ್ಕೆ ಬೆಳ್ಳಿಯ ಮಾರಿಕಾಂಬಾ ದೇವಿಯ ಮೂರ್ತಿಯನ್ನು ಅಲಂಕರಿಸಿ ಕೂರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಲಂಬಾಣಿ ಸಂಪ್ರದಾಯದಂತೆ ಭಜನೆ, ನೃತ್ಯದ ಮೂಲಕ ಮೆರವಣಿಗೆ ಮಾಡುತ್ತಾ ಗಂಗೆ ಪೂಜೆಗೆ ಹೋಗುತ್ತಾರೆ. ನಂತರ ಪೂಜೆ ಮಾಡಿ ಬನ್ನಿ ಮುಡಿಸುತ್ತಾರೆ. ಈ ರೀತಿ ತೌಡೂರು ತಾಂಡಾದಲ್ಲಿ ಪ್ರತಿ ವರ್ಷ ದಸರಾ ಹಬ್ಬದ ಪ್ರಯುಕ್ತ 9 ದಿನಗಳ ಕಾಲ ಸಡಗರ ಸಂಭ್ರಮದಿಂದ ಮಾರಿಕಾಂಬಾ ದೇವಿಯ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಪೂಜಾರಿ ಜೈನಾಯ್ಕ್, ಈಶ್ವರ್ ನಾಯ್ಕ್, ಹೇಮಲ್ ನಾಯ್ಕ್, ತುಳಜಾ ನಾಯ್ಕ್, ಯಂಕ ನಾಯ್ಕ್, ಪುರುಷೋತ್ತಮ್ ನಾಯ್ಕ್, ಮಲ್ಲಿಕ್ ನಾಯ್ಕ್, ಮಂಜು ನಾಯ್ಕ್, ಕಮಲಾ ನಾಯ್ಕ್, ಕೃಷ್ಣ ನಾಯ್ಕ್, ವೆಂಕ ನಾಯ್ಕ್, ಭೀಮಾ ನಾಯ್ಕ್, ಕುಮಾರ ನಾಯ್ಕ್, ಗಿರೀಶ್ ನಾಯ್ಕ್, ಮೋಹನ್ ನಾಯ್ಕ್, ಭೋಜಾ ನಾಯ್ಕ್, ವಾಮದೇವ ನಾಯ್ಕ್, ಮಂಜಾ ನಾಯ್ಕ್, ರಾಜ ನಾಯ್ಕ್, ಊರಿನ ಯುವಕ ಯುವತಿಯರು ಹಾಗೂ $1 ಬಿಲಿಯನ್ ಯುವಕ ಮಂಡಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಮಾಡಿ. ಧನ್ಯವಾದಗಳು. ನನ್ನ ಹೆಸರು PL ಪುರುಷೋತ್ತಮ್ ನಾಯ್ಕ್, ASI ದಾವಣಗೆರೆ. ನಾವು ತೌಡೂರು ತಾಂಡದಲ್ಲಿ 2025ನೇ ಸಾಲಿನಲ್ಲಿ ದಸರಾ ಹಬ್ಬದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬನ್ನಿ ಮುಡಿಯುವುದು, ಆಮೇಲೆ ನಮ್ಮ ಅಮಾವಾಸ್ಯೆಯ ಪ್ರಯುಕ್ತ ನಮ್ಮ ಅಭಿಷೇಕ, ಮಹಾಮಂಗಳಾರತಿ, ಮಾರಿಕಾಂಬಾ ದೇವಸ್ಥಾನದ ಮಹಾಮಂಗಳಾರತಿ ಕಾರ್ಯಕ್ರಮ, ಅದರ ಪ್ರಯುಕ್ತ ನಮ್ಮ ಎಲ್ಲ ಊರಿನ ಪ್ರಮುಖರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತೇವೆ. ಪ್ರತಿ ವರ್ಷವಂತೂ ಈ ವರ್ಷವೂ ಸಹ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. ನಮ್ಮಲ್ಲಿ ವಿಶೇಷ ಏನೆಂದರೆ ಈ ತೀಜ್ ಹಬ್ಬ ಅಂತ ಅಂತಾರೆ. ಗೋಧಿಯನ್ನು 9 ದಿವಸದ ಹಿಂದೆ ತಂದು ಅದನ್ನೆಲ್ಲ ಗೊಬ್ಬರ ಎಲ್ಲ ಹಾಕಿ ಊರಿನ ಮಹಿಳೆಯರೆಲ್ಲ ಬಂದು ಅದಕ್ಕೆಲ್ಲ ನೀರು ಹಾಕಿ ಅದನ್ನೆಲ್ಲ ಮಗುವಂತೆ ಸಾಕಿ ಕೊನೆ ದಿವಸ ಇದನ್ನು ಶ್ರೀ ಮಾರಿಕಾಂಬಾ ದೇವಿಯ ಮುಡಿಗೆ ಅರ್ಪಿಸಿ ಇದನ್ನು ಹಿರಿಯರನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡು ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ.